ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೌನ್ಸಿಲಿಂಗ್, CET ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಅಂತ ಹೇಳ್ಕೊಡ್ತೀನಿ. ಹಳೆ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಹೊಸ ವಿದ್ಯಾರ್ಥಿಗಳಿಗೆ, ಈ ವರ್ಷ CET ಬರೆದಿರೋ ವಿದ್ಯಾರ್ಥಿಗಳಿಗೆ ಪ್ರೊಸೆಸ್ಗಳು ಹೆಂಗೆ, ಕೌನ್ಸಿಲಿಂಗ್ ಹೆಂಗಾಗುತ್ತೆ, ಸೀಟ್ ಡೆವಲಪ್ಮೆಂಟ್ ಹೆಂಗಾಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಂತರ ಪ್ರೊಸೆಸ್ ನೋಡೋದಾದ್ರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇಯ್ನ್ ಆಗಿ ಅಪ್ಲಿಕೇಶನ್ ಹಾಕ್ತೀರಾ, ಅಪ್ಲಿಕೇಶನ್ ಕರೆದರೆ ಹಾಕ್ತೀರಾ, ಫೀಸ್ ಪೇಮೆಂಟ್ ಕೂಡ ಮಾಡ್ತೀರಾ. ಇದೆಲ್ಲ ಇನಿಷಿಯಲ್ ಪ್ರೊಸೆಸ್ ಎಲ್ಲ ಕೂಡ ಅಪ್ಲಿಕೇಶನ್ ಹಾಕಿ ಫೀಸ್ ಪೇಮೆಂಟ್ ಕೂಡ ಮಾಡಿದ್ದೀರಾ. ನಂತರ ಸ್ಟಾರ್ಟಿಂಗ್ ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ನ ಕೊಟ್ಟಿರ್ತಾರೆ, ಏನಾದ್ರು ಮಿಸ್ಟೇಕ್ ಮಾಡಿದ್ರೆ. ನಂತರ ಮತ್ತೆ ಅಪ್ಲಿಕೇಶನ್ಗೆ ಮತ್ತೆ ಟೈಮ್ನ ಕೊಟ್ಟಿದ್ರು, ಓಕೆ. ಮತ್ತೆ ಫೀಸ್ ಕೂಡ ಟೈಮ್ನ ಕೊಟ್ಟಿದ್ರು. ಯಾಕಂದ್ರೆ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಬಾರದು, ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಬಾರದು ಅಂತ. ನಂತರ ಸಿಲೆಬಸ್ ಎಲ್ಲ ಕೊಡ್ತಾರೆ, ಫೀಸ್ ಎಲ್ಲ ಮಾಡ್ತೀರಾ. ಎಕ್ಸಾಮ್ ಕೂಡ ಆಯ್ತು, ನನ್ನ ರೀತಿ ಎಕ್ಸಾಮ್ ಕೂಡ ಆಯ್ತು. ನಂತರ ಗೊಂದಲ ಕೂಡ ಇತ್ತು ಈ ವರ್ಷ ಗ್ರೇಸ್ ಮಾರ್ಕ್ಸ್ ಬಗ್ಗೆ, ಡಿಸೈಡ್ ಕೂಡ ಆಗಿದ್ದಾರೆ. ಮತ್ತೊಮ್ಮೆ ಪರೀಕ್ಷೆ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಕೂಡ ಬಂದಿಲ್ಲ. ಕೌನ್ಸಿಲಿಂಗ್ ಪ್ರೊಸೆಸ್ ಆಗಿರ್ತದೆ ಅಂದ್ರೆ, ನಂತರ ರಿಸಲ್ಟ್, ಫಲಿತಾಂಶ ಬರಬೇಕಾಗುತ್ತೆ. ರಿಸಲ್ಟ್ ಇದು ಇಂಪಾರ್ಟೆಂಟ್. ರಿಸಲ್ಟ್ ಎಲ್ಲ ರಿಸಲ್ಟ್ಗೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ PU ಬೋರ್ಡ್ 50%, CET 50% ಮೇಲೆ ನಿಮ್ದು ರ್ಯಾಂಕಿಂಗ್ ನ ಕೊಡ್ತಾರೆ. ಯಾವ್ಯಾವುದಕ್ಕೆ ಇಂಜಿನಿಯರಿಂಗ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, PCM ಮಾತ್ರ ಕನ್ಸಿಡರ್ ಮಾಡ್ತಾರೆ. ಬೇರೆ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಯಾವ್ದು ಇಂಜಿನಿಯರಿಂಗು, ವೆಟರ್ನರಿ, ಬೇರೆ ಅದಕ್ಕೆ BSc, ಅದಕ್ಕೆಲ್ಲ ಯಾವ್ದು ಕನ್ಸಿಡರ್ ಮಾಡ್ತಾರೆ, ಯಾವ ಸಬ್ಜೆಕ್ಟ್ ಕನ್ಸಿಡರ್ ಮಾಡ್ತಾರೆ ಅಂತ ಇದ್ರೆ ಕಮೆಂಟ್ ಮಾಡಿ ಅದನ್ನ ವಿಡಿಯೋ ಮಾಡ್ತೀನಿ. ನಂತರ ನಿಮ್ದು ನಿಮ್ದು ರ್ಯಾಂಕಿಂಗ್ ಪಟ್ಟಿ ಅಂದ್ರೆ ನಿಮ್ದು ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ನಿಮ್ದು ಯಾವ್ಯಾವ ರ್ಯಾಂಕಿಂಗ್ ಬರುತ್ತೆ ಅಂತ, ನಿಮ್ಮ ನೇಮ್, ನಿಮ್ಮ ಇದಕ್ಕೆ ಇಂಜಿನಿಯರಿಂಗ್ ಎಷ್ಟು, ಅಗ್ರಿಕಲ್ಚರ್ ಎಷ್ಟು, ನಿಮ್ದು ಇಂಜಿನಿಯರಿಂಗ್ ಎಷ್ಟು, ಅಗ್ರಿಕಲ್ಚರ್ ಎಷ್ಟು, ವೆಟರ್ನರಿ ಎಷ್ಟು, ಆಯುಷ್ ಎಷ್ಟು, ಅದೇ ರೀತಿ ನಿಮ್ದು B ಫಾರ್ಮ್, D ಫಾರ್ಮ್ ಎಷ್ಟು, ಅದ್ರ ಬಗ್ಗೆ ಎಲ್ಲ ನಿಮ್ದು ರ್ಯಾಂಕಿಂಗ್ ಕೂಡ ಬಿಡುಗಡೆ ಕೂಡ ಮಾಡ್ತಾರೆ. ನೆಕ್ಸ್ಟ್ ಪ್ರೊಸೆಸ್ ಆಫ್ಟರ್ ರ್ಯಾಂಕಿಂಗ್ ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು. ಡಾಕ್ಯುಮೆಂಟ್ ಅಂದ್ರೆ ನಿಮ್ದು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿದಾವೆ ಅಂತ, ಮೀನ್ಸ್ ನಿಮ್ದು ದಾಖಲೆಗಳು. ನೀವು ಅಲ್ಲಿ ನಿಮಗೆ CET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಇನ್ಫಾರ್ಮೇಶನ್ ಕೊಟ್ಟಿರ್ತೀರ, ಅದು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕೆ ವೆರಿಫಿಕೇಶನ್ ಕೂಡ ಮಾಡ್ತಾರೆ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಈ ವರ್ಷ ಆನ್ಲೈನಲ್ಲೇ ಆಲ್ಮೋಸ್ಟ್ ಆನ್ಲೈನಲ್ಲೇ ವೆರಿಫಿಕೇಶನ್ ಕೂಡ ಆಗ್ತದೆ. ಇನ್ಕಮ್ ಅಂಡ್ ಕ್ಯಾಸ್ಟ್, ನಿಮ್ದು ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು, ಎಲ್ಲ ನಿಮ್ದು ಸ್ಟೇಟ್ ಬೋರ್ಡ್ ಆಗಿದ್ರೆ ಎಲ್ಲ ಡಾಟಾ ಬಂದ್ಬಿಟ್ಟು PU ಬೋರ್ಡ್ ಜೊತೆ ಲಿಂಕ್ ಆಗಿರ್ತದೆ. PU ಬೋರ್ಡ್ ಜೊತೆ ನಿಮ್ಮ ಡಾಟಾಗಳೆಲ್ಲ ತಗೊಳ್ತಾರೆ. ಅಲ್ಲಿ ನಿಮ್ದು ಆಟೋಮೆಟಿಕ್ ವೆರಿಫೈ ಆಗುತ್ತೆ ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲ. ಇನ್ ಕೇಸ್ ನೀಡ್ ಇದ್ರೆ ಕಾಲ್ ಮಾಡ್ತಾರೆ, ಮೀನ್ಸ್ ಕರೀತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ. ಸಮ್ಟೈಮ್ಸ್ ನಿಮ್ಮ BU ಆಫೀಸ್ ಹತ್ರ ಮಾಡ್ಸ್ಕೊಳಕ್ ಹೇಳ್ತಾರೆ. ಸಮ್ಟೈಮ್ಸ್ ಕೆಲ ವಿದ್ಯಾರ್ಥಿಗಳಿಗೆ KE ಆಫೀಸ್ ಕೂಡ ಹೇಳ್ತಾರೆ. ಯಾರ್ಯಾರ್ದು ಫಾರ್ ಎಕ್ಸಾಂಪಲ್ ಈಗ RD ನಂಬರ್ಗೆ ಟೈಮ್ನ ಕೊಟ್ಟಿದ್ದಾರೆ ಅಪ್ಡೇಟ್ ಮಾಡ್ಕೊಂಡ ನಂತರ ನಿಮಗೆ ಲಿಸ್ಟ್ ನ ಬಿಡ್ತಾರೆ, ಯಾರು ಎಲಿಜಿಬಲ್, ಯಾರು ನಾನ್ ಎಲಿಜಿಬಲ್ ಅಂತ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಅದೇ ರೀತಿ ನಿಮ್ದು ಡಾಕ್ಯುಮೆಂಟ್ಸ್, ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ. ನಿಮ್ದು ಸ್ಟಡಿ ಡೀಟೇಲ್ಸ್, ನೀವು ಎಲ್ಲಿಂದ ಎಲ್ಲಿವರೆಗೂ ಸ್ಟಡಿ ಮಾಡಿದ್ದೀರಾ ಅಂತ ಅದನ್ನ, ನಿಮ್ದು ಇನ್ಕಮ್ ಕ್ಯಾಸ್ಟ್, ನಂತರ ನಿಮ್ದು ಮೇಜರ್ ಆಗಿ ನಮ್ದು ಸರ್ಟಿಫಿಕೇಟ್ಗಳು ಕರೆಕ್ಟ್ ಆಗಿದೆಯಾ, ವ್ಯಾಲಿಡ್ ಇದೆಯಾ ಅಂತ. ಯಾವ ಸರ್ಟಿಫಿಕೇಟ್ಸ್ ಅಂದ್ರೆ ರೂರಲ್ ಆಗಿರ್ಬೋದು, ಕನ್ನಡ ಮೀಡಿಯಂ ಆಗಿರ್ಬೋದು, ಮಾಜಿ ಸೈನಿಕ ಆಗಿರ್ಬೋದು, ಇನ್ನು ಬೇಜಾನ್ಗಳು NCC ಆಗಿರ್ಬೋದು, ಮಾಜಿ ಸೈನಿಕ, NCC, ನಿರಾಶ್ರಿತರದ್ದು ಎಲ್ಲದಕ್ಕೂ ನಮ್ಮ ಮೂಲ ದಾಖಲೆಗಳನ್ನು ನೀವು ಎಲ್ಲ ಕೂಡ ವೆರಿಫೈ ಮಾಡ್ತಾರೆ. ನೀವು ಪಾಸ್ ಆಗಿದ್ರೆ ಇಲ್ವಾ, PUC ಇದು ಕೂಡ ಎಲ್ಲ ವೆರಿಫೈ ಮಾಡ್ತಾರೆ. ಸ್ಟೇಟ್ ಬೋರ್ಡ್ ಆದ್ರೆ ಅಲ್ಲೇ ನಾವು ಡಾಟಾ ಫೇಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದರ್ ಸ್ಟೇಟ್ ಬೋರ್ಡ್ ಬೇರೆ ಕಡೆ ಆಗಿದ್ರೆ ಕರೀತಾರೆ, ಹಾಜರಾಗ್ಬೋದು. PH ಕ್ಯಾಂಡಿಡೇಟ್ಸು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಎಲ್ಲ ಡಾಕ್ಯುಮೆಂಟ್ನ ವೆರಿಫೈ ಮಾಡ್ತಾರೆ. ಅದನ್ನ ಪ್ರೊಸೆಸ್ ಹೇಗೆ ಅಂದ್ರೆ, ತಲೆ ಕೆಡ್ಸ್ಕೊಬಿಡಿ, ಆರಾಮಾಗಿರಿ, ಕರೀತಾರೆ, ಆಗ ನೀವು ಹೋಗಿ ವೆರಿಫೈ ಮಾಡಿದ್ರಾಯ್ತು. ಅದು ಆನ್ಲೈನಲ್ಲೇ ಮಾಡ್ತೀವಲ್ಲ, ಆನ್ಲೈನ್ ಕೂಡ ಮಾಡ್ಬೋದು. ಅಥವಾ ಕೆಲವೊಂದು ದಾಖಲೆಗಳು, ವೆರಿ ಇಂಪಾರ್ಟೆಂಟ್ ದಾಖಲೆಗಳನ್ನ ನೀವು ಇಲ್ಲಿ ಹೋಗಿ ವೆರಿಫೈ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ಗಳು ಅಥವಾ PU ಆಫೀಸ್ ಆಗಿರ್ಬೋದು, ಅಥವಾ ಆನ್ಲೈನಲ್ಲೇ ವೆರಿಫೈನ ಮಾಡ್ತಾರೆ. ಆಲ್ಮೋಸ್ಟ್ ತಲೆ ಕೆಡಿಸ್ಕೊಬಿಡೋದನ್ನ ನೋಟಿಫೈನ ಮಾಡ್ತಾರೆ ಬೋರ್ಡ್ ಅವರು. ಇದೆಲ್ಲ ರಿಸಲ್ಟ್ ನಂತರ ಬರೋದು. ಫಲಿತಾಂಶ ಬರಬೇಕಾಗುತ್ತೆ ಮೊದಲು, ಫಲಿತಾಂಶ ನಂತರ ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ ಈ ತಿಂಗಳು ಎಂಡ್ ಅಂತ ಹೇಳ್ತಾ ಇದ್ದಾರೆ. PUC ಎಕ್ಸಾಮ್ 2 ರಿಸಲ್ಟ್ ಬರಬೇಕು. PUC ಎಕ್ಸಾಮ್ 1 2 2 ಕನ್ಸಿಡರ್ ಮಾಡಿಕೊಂಡು ಅದರಲ್ಲಿ ಯಾವ್ದು ಜಾಸ್ತಿ ಅಂಕಗಳು ತೆಗೆದಿರ್ತಾರೆ ಅದರ ಮೇಲೆ ನಿಮ್ದು ರ್ಯಾಂಕಿಂಗ್ ಪಟ್ಟಿ ಬಿಡುಗಡೆ ಮಾಡ್ತಾರೆ. ಆದ ನಂತರ ನಿಮಗೆ
ನಿಮಗೆ ಫಲಿತಾಂಶ ಕೂಡ ಬರುತ್ತೆ, ಅವೆಲ್ಲ ಗೊತ್ತು ನಿಮಗೆ. ನಂತರ ಫಲಿತಾಂಶ ಬರುತ್ತೆ, ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋತೀರಾ. ಅಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು. ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಸಬ್ಮಿಟ್ ಆದರೆ, ಸಂಪೂರ್ಣ ವೆರಿಫೈ ಆದರೆ, ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕೌನ್ಸಿಲಿಂಗ್ ನೆಕ್ಸ್ಟ್ ಸ್ಟೆಪ್ ಹೋಗ್ತೀರಾ. ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಒಂದು ವೆರಿಫಿಕೇಶನ್ ಸ್ಲಿಪ್ ಅಂದ್ರೆ ನಿಮ್ದು ವೆರಿಫಿಕೇಶನ್ ಆಗೈತೆ ಅಂತ ಸ್ಲಿಪ್ನ ಕೊಡ್ತಾರೆ. ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮಗೆ ಸೀಕ್ರೆಟ್ ಕೀ ಅಂತ ಇರ್ತದೆ. ನಿಮ್ದು ಸೀಕ್ರೆಟ್ ಕೀ ಅಂತ. ಸೀಕ್ರೆಟ್ ಕೀ ಮೀನ್ಸ್ ನೀವು ನೆಕ್ಸ್ಟ್ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಬೇಕು ಅಥವಾ ಕೌನ್ಸಿಲಿಂಗ್ ನೀವು ಮಾಡಬೇಕು ಅಂದ್ರೆ ಇದನ್ನ ಕೊಡ್ತಾರೆ. ಅಲ್ಲಿ ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗ್ ಶುರು ಆಗುತ್ತೆ. ನಿಮಗೆಲ್ಲ ಗೊತ್ತು ಅನ್ಕೋತೀನಿ. ಇಲ್ಲಿ ನಂಬರ್ ಆಫ್ 3 ರೌಂಡ್ಸ್ ಇರ್ತವೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಫೈನಲ್ ರೌಂಡ್ ಅಂತ 3 ರೌಂಡ್ ಮೇಜರ್ ಆಗಿ 3 ರೌಂಡ್ ಇದ್ದೇ ಇರ್ತದೆ. ನಂತರ ಎಕ್ಸ್ಟ್ರಾ ರೌಂಡ್ಗಳು ಇರ್ತಾವೆ. ಅಂದ್ರೆ ಇನ್ ಕೇಸ್ ಟೈಮ್ ಇದ್ರೆ ಅಥವಾ ರೂಲ್ಸ್ಗಳು ಇರ್ತವೆ. UGC ಯೂನಿವರ್ಸಲ್ ಗ್ರಾಂಟ್ ಕಮಿಷನ್ UGC ರೂಲ್ಸ್ಗಳು ಇರ್ತವೆ. ಇಷ್ಟರೊಳಗೆ ನೀವು ಅಡ್ಮಿಷನ್ ಕಂಪ್ಲೀಟ್ ಮಾಡಬೇಕು, ಇಷ್ಟರೊಳಗೆ ಎಲ್ಲ ಮುಗಿಸ್ಬೇಕು ಅಂತ ರೂಲ್ಸ್ ಪ್ರಕಾರ ನಿಮಗೆ ಟೈಮ್ ಇದ್ರೆ, ಇಂಕೆ ಸಮಯ ಇದ್ರೆ ಸ್ಪೆಷಲ್ ರೌಂಡ್ ಕೂಡ ಕರೀತಾರೆ. ಇನ್ನೂ ಸಮಯ ಇದ್ರೆ, ಸೀಟ್ಗಳು ಮಿಕ್ಕಿದ್ರೆ ಡೈರೆಕ್ಟ್ ಅಡ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ಎಲ್ಲ ಆಯ್ತು, ಡೈರೆಕ್ಟ್ ಅಡ್ಮಿಷನ್ ಕೂಡ ಟೈಮ್ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಎಕ್ಸಾಕ್ಟ್ಲಿ ಕೊಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಟೈಮ್ ಇರಬೇಕು. ಸಮ್ ಟೈಮ್ಸ್ ಟೈಮ್ ಇಲ್ಲ ಅಂದ್ರೆ ಸೀಟ್ಗಳು ಮಿಕ್ಕಿದ್ರೆ ತೊಂದರೆ ಯಾಕೆ ಆಗಬಾರ್ದು, ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಲಿ ಅಂತ ಕೋರ್ಟ್ಗೆ ಹೋಗಿ ಕೆಲವೊಂದು ಟೈಮು ಪರ್ಮಿಷನ್ ತಗೊಂಡು ಕೂಡ ಅಡ್ಮಿಷನ್ ಕೂಡ ಮಾಡಿಸ್ಕೊಳ್ತಾರೆ. ಯಾಕಂದ್ರೆ ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ಲಾ ಅಂಡ್ ಆರ್ಡರ್ ಇದೆ. ಬೇಕಾಬಿಟ್ಟು ಇವರು ವರ್ಷ ಎಲ್ಲ ಅಡ್ಮಿಷನ್ ಮಾಡ್ತಾ ಹೋಗೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಆ ರೀತಿ ರೌಂಡ್ಗಳು ಕೂಡ ನಡೀತವೆ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ನಾರ್ಮಲ್ ಆಗಿ 3 ರೌಂಡ್ ಇದ್ದೇ ಇರ್ತವೆ. ತಲೆ ಕೆಡಿಸ್ಕೋಬೇಡಿ. ನಂತರ ನೀವು ಮೇನ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಆಪ್ಷನ್ ಎಂಟ್ರಿ ಅಂದ್ರೆ ನಿಮ್ದು ಆಯ್ಕೆ. ನನಗೆ ಈ ಕಾಲೇಜ್ ಬೇಕಪ್ಪ, ನಾನು ಈ ಕಾಲೇಜ್ ಬೇಕು ಅಂತ ಅನ್ಕೊಂಡಿದ್ದೀನಿ. ವಾಟ್ ಎವರ್ ಯುವರ್ ರ್ಯಾಂಕ್, ನಿಮ್ದು ರ್ಯಾಂಕ್ ಏನೇ ಇರಲಿ, ನನಗೆ ಈ ಕಾಲೇಜ್ ಬೇಕು ಅಂತ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಅಂದ್ರೆ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಅದನ್ನು ಕರೀತಾರೆ. ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂದ್ರೆ ಸಿಂಪಲ್ಲು. ಸ್ಟಾರ್ಟಿಂಗ್ ನಿಮಗೆ ನಿಮ್ಮದು ಸೀಕ್ರೆಟ್ ಕೀ, ನಿಮ್ಮದು CET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು, CET ನಂಬರು, ನಿಮ್ಮ ಡೀಟೇಲ್ಸ್ ಎಲ್ಲ, ಪಾಸ್ವರ್ಡ್ ಎಲ್ಲ ಇರ್ತದೆ. ಅದರ ಮುಖಾಂತರ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡ್ಬೋದು. ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ಆಪ್ಷನ್ ಎಂಟ್ರಿಗಿಂತ ಮುಂಚೆ ನಿಮಗೆ ಮಾಕ್ ಅಂತ ಮಾಡ್ತಾರೆ. ಮಾಕ್ ಆಪ್ಷನ್ ಎಂಟ್ರಿ ಅಂತ. ಮಾಕ್ ಮೀನ್ಸ್ ಡೆಮೋ ತರ. ಯಾಕಂದ್ರೆ ಇದು ಲೈಫ್ ಪ್ರಶ್ನೆ, ವಿದ್ಯಾರ್ಥಿಗಳ ಲೈಫ್ ಪ್ರಶ್ನೆ. ಸುಮ್ಮನೆ ಏನೇನೋ ಮಾಡಿ ತೊಂದರೆ ಆಗ್ಬೋದು. ಅದು ಸ್ವಲ್ಪ ಡೆಮೋ ತರ ಮಾಡ್ತಾರೆ. ಡೆಮೋ ತರ ಫೇಕ್ ಅನ್ಕೋಬಹುದು ಅಥವಾ ಟೆಂಪರರಿ ಅನ್ಕೋಬಹುದು. ಡೆಮೋ ತರ ಮಾಡ್ತಾರೆ. ಅಲ್ಲಿ ನಿಮಗೆ ಡೆಮೋ ತರ ಸ್ಟಾರ್ಟಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ ಜಸ್ಟ್ ನಿಮ್ಗೆ ಐಡಿಯಾ ಬರಲಿ ಅಂತ. ಮಾಕ್ ಆಗಿ ಐಡಿಯಾ ಬರಲಿ, ಹಿಂಗಿರುತ್ತೆ ಕೌನ್ಸಿಲಿಂಗ್, ಹಿಂಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು, ಹಿಂಗೆ ಕಾಲೇಜಸ್ ಆ್ಯಡ್ ಮಾಡ್ಬೋದು, ಈ ಕಾಲೇಜ್ ಸಿಗ್ಬೋದು ಅಂದ್ರೆ ಡೆಮೋದು ಕೂಡ ರಿಸಲ್ಟ್ ಬಿಡ್ತಾರೆ ಫಸ್ಟ್ಗೆ. ಡೆಮೋ ರಿಸಲ್ಟ್. ಆಗ ನೀವು ಹಿಂಗಿರುತ್ತೆ ಕೌನ್ಸಿಲಿಂಗ್, ಈ ರೀತಿ ಇರ್ತದೆ, ಈ ರೀತಿ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಡೆಮೋ ಮುಗಿದ ನಂತರ ನಿಮಗೆ ಫಸ್ಟ್ ರೌಂಡ್ದು ಸೇಮ್ ನಿಮಗೆ ಫಸ್ಟ್ ರೌಂಡ್ದು ಸೀಟ್ ಸಿಗುತ್ತೆ. ಫಸ್ಟ್ ರೌಂಡ್ದು ಆಪ್ಷನ್ ಎಂಟ್ರಿನ ಕರೀತಾರೆ. ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅಂದ್ರೆ ಸಿಂಪಲ್ಲು. ಲಾಗಿನ್ ಆಗಿ ನೀವು ಅಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಂಜಿನಿಯರಿಂಗ್ ಬೇಕಾ, ವೆಟರ್ನರಿ ಅಥವಾ ಬೇರೆ ಕೋರ್ಸ್ಗಳು ಯಾವ್ಯಾವ ಬೇಕು ಅದನ್ನು ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡ್ಬೋದು. BSc AG ಬೇಕಾ ಅಂತ. ಅಲ್ಲಿ ನೀವು ಸಿಂಪಲ್ಲು ಕಾಲೇಜಸ್ ಲೀಸ್ಟ್ ಇರ್ತದೆ. ಕಾಲೇಜ್ ಜೊತೆ ಬ್ರಾಂಚ್ಗಳು ಕೂಡ ಇರ್ತವೆ. ಈ ಕಾಲೇಜು ಫಾರ್ ಎಕ್ಸಾಂಪಲ್ ಯಾವುದೊಂದು ಕಾಲೇಜ್ BMS ಕಾಲೇಜಲ್ಲಿ ನನಗೆ BMS ಕಾಲೇಜ್ ಅನ್ಕೊಳ್ಳಿ. ನಿಮಗೆ BMS ಕಾಲೇಜಲ್ಲಿ ಬರೀ CS CC ಎರಡಕ್ಕೆ ಅಪ್ಲೈ ಮಾಡ್ತೀನಿ. CS ಒಂದು ಚೂಸ್ ಮಾಡಿ, ಅಲ್ಲಿ ನಂತರ EC ಚೂಸ್ ಮಾಡಿ, ಅದರ ಚೂಸ್ ಮಾಡ್ಬೋದು. ಅದು ಸಿಂಪಲ್ ಹೇಳ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಮಾಹಿತಿ ಕೊಡ್ತೀನಿ. ಸಿಂಪಲ್ ಅದು, ಏನೋ ಕಾಂಪ್ಲಿಕೇಟೆಡ್ ಇಲ್ಲ. ನಂತರ ಪ್ರಿಯಾರಿಟಿ, ನಿಮ್ದು ಪ್ರಿಯಾರಿಟಿ ಯಾವುದು, ಫಸ್ಟ್ ಪ್ರಿಯಾರಿಟಿ ಯಾವುದು, ಸೆಕೆಂಡ್ ಪ್ರಿಯಾರಿಟಿ ಯಾವುದು, ಥರ್ಡ್ ಪ್ರಿಯಾರಿಟಿ ಯಾವುದು ಅಂತ ನೀವು ಚೂಸ್ ಮಾಡೋಕ್ಕಾಗುತ್ತೆ. BMS ಕಾಲೇಜಲ್ಲಿ CS ಫಸ್ಟ್ ಪ್ರಿಯಾರಿಟಿನ, BMS ಕಾಲೇಜಲ್ಲಿ CS ಫಸ್ಟ್ ಪ್ರಿಯಾರಿಟಿ ನಿಮ್ಮದು, ನೀವು CS ಅಂತ ಕೊಡಬೇಕಾಗುತ್ತೆ. 30 ನಿಮಿಷ ನಿಮಗೆ ಫಸ್ಟ್ ಪ್ರಿಯಾರಿಟಿನ BMS ಕಾಲೇಜಲ್ಲಿ ನಿಮಗೆ CS ಆಗಿರುತ್ತೆ. ಫಸ್ಟ್ ಪ್ರಿಯಾರಿಟಿನ CS ಅಂತ ಕೊಡ್ತೀರಾ BMS ಕಾಲೇಜಲ್ಲಿ. ಸೆಕೆಂಡ್ ಪ್ರಿಯಾರಿಟಿ ಬಂದ್ಬಿಟ್ಟು ನಮ್ದು RV ಕಾಲೇಜ್ ಆಗಿರ್ತದೆ, CS ಅನ್ಕೊಳ್ಳಿ. RV ಕಾಲೇಜ್ ಸೆಕೆಂಡ್ ಪ್ರಿಯಾರಿಟಿ ಕೊಡ್ಬೋದು. ನಿಮಗೆ ಬಿಟ್ಟಿದ್ದು ಯಾವ ಬೇಕಾ ಪ್ರಿಯಾರಿಟಿ ಕೊಡ್ಬೋದು. ನಿಮ್ಮದು ಯಾಕೆ ಪ್ರಿಯಾರಿಟಿ ಕೊಡೋದು ಇಂಪಾರ್ಟೆಂಟ್ ಅಂದರೆ ಅದು ಚೆಕ್ ಮಾಡುತ್ತೆ ನಿಮ್ಮ ರ್ಯಾಂಕಿಂಗ್. ನಿಮ್ದು ರ್ಯಾಂಕಿಂಗ್ ಬರೀ 2000 ಆಗಿರುತ್ತೆ ಅನ್ಕೊಳ್ಳಿ. ನಂತರ 2000 ರ್ಯಾಂಕಿಂಗ್ ಆಗಿರುತ್ತೆ. ನೀವು ಫಸ್ಟ್ ಯಾವ್ದು ಅಪ್ಲೈ ಮಾಡಿರ್ತೀರಾ, ಫಸ್ಟ್ ಒಂದು ಕಾಲೇಜ್ ಕೊಟ್ಟಿರ್ತೀರಾ, ಅದನ್ನು ಚೆಕ್ ಮಾಡುತ್ತೆ. ನೀವು ಎಲಿಜಿಬಲ್ ಇದ್ದೀರಾ, ಎಲಿಜಿಬಲ್ ಇದ್ದರೆ ಆಗುತ್ತೆ, ಇಲ್ವಾ ಸೆಕೆಂಡ್ಗೆ ಹೋಗುತ್ತೆ, ಇಲ್ವಾ ಥರ್ಡ್ಗೆ ಹೋಗುತ್ತೆ, ಇಲ್ವಾ ಫೋರ್ತ್ಗೆ ಹೋಗುತ್ತೆ. ಆ ರೀತಿ ನಿಮಗೆ ಈ ರೀತಿ ಒಂದು ರೊಟೀನ್ ಆಗುತ್ತೆ, ನಿಮಗೆ ಸೆಟಲ್ಮೆಂಟ್ ಆಗೋದು. ಅದಕ್ಕೋಸ್ಕರ ಪ್ರಿಯಾರಿಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಕಾಲೇಜ್ ಬೇಕು ಏನು ಅಂತ ನೀವು ಪ್ರಿಯಾರಿಟಿನ ಕೊಡ್ಬೋದು. ನಂಗೆ ಈ ಕಾಲೇಜ್ ಬೇಕಪ್ಪ ಅಂತ. ಅದು ನಿಮಗೆ ಆಯಿತು. ಫಸ್ಟ್ ರೌಂಡು ಹೋಗ್ತೀರಾ, ಆಪ್ಷನ್ ಎಂಟ್ರಿ ಮಾಡ್ತೀರಾ. ನಂತರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್
ಅಂತ ಕರೀತಾರೆ. ಫಸ್ಟ್ ರೌಂಡ್ ರಿಸಲ್ಟ್ ಇದು CET ರಿಸಲ್ಟು ಮತ್ತೆ ಫಸ್ಟ್ ರೌಂಡ್ ರಿಸಲ್ಟ್ ಬೇರೆ. ಯಾವ ಕಾಲೇಜು ಏನಾಗೈತೆ ಅಂತ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಅರ್ಥ ಆಯ್ತಾ. ರಿಸಲ್ಟ್ ಬಂತು ನಿಮಗೆ, ರಿಸಲ್ಟ್ ಬಂದ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಏನಾದ್ರೆ ಇನ್ ಕೇಸ್ ನಿಮಗೆ ಆಪ್ಷನ್ ಮಾಡ್ಬೋದು, ಚಾಯ್ಸ್ ಮಾಡ್ಬೋದು. ಚಾಯ್ಸ್ ಎಂಟ್ರಿ ಅಂತ ಕರೀತಾರೆ. ಚಾಯ್ಸ್ ಎಂಟ್ರಿ ಅಂದ್ರೆ ಏನಂದ್ರೆ ಸಿಕ್ಕಿರೋ ಸೀಟು ನಿಮಗೆ ಬೇಕಾ ಇಲ್ಲ ಬೇಡವಾ, ಆರ್ ಬೇಕು ಆದ್ರೆ ನಾನು ಇದನ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ, ಅಥವಾ ಬೇಡ ಇದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ, ಅಥವಾ CET ಕೌನ್ಸಿಲಿಂಗ್ ಅಂದ್ರೆ ಎಕ್ಸಿಟ್ ಆಗ್ತೀನಿ ಅಂತ ಈ ರೀತಿ 4 ಚಾಯ್ಸ್ ಕೊಡ್ತಾರೆ. ಸಿಂಪಲ್ಲು. ನಿಮಗೆ ಸೀಟ್ ಹೆಂಗೆ ಅಲಾಟ್ಮೆಂಟ್ ಆಗುತ್ತೆ, ಅಲಾಟ್ಮೆಂಟ್ ಆದ ತಕ್ಷಣ ಅಡ್ಮಿಷನ್ ಆಗ್ಬೋದಿತ್ತು. ಅಡ್ಮಿಷನ್ ಆಗುತ್ತೆ ಅಂತ ಅಲ್ಲ, ಅಡ್ಮಿಷನ್ ಆದ್ರೆ ಕೂಡ ಆಗ್ಬೋದು, ಅದು ಒಂದು ಆಪ್ಷನ್ ಇದೆ. ಸಿಕ್ಕಿರೋ ಸೀಟ್ ಸಾಕು ನನಗೆ ಅಡ್ಮಿಷನ್ ಆಗ್ತೀನಿ, ಅಥವಾ ನಾನು ಇದನ್ನ ಸಿಕ್ಕಿರೋ ಸೀಟ್ ಕೂಡ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ, ಅಥವಾ ಸಿಕ್ಕಿರೋ ಸೀಟ್ ಬೇಡ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ, ಅಥವಾ CET ಕೌನ್ಸಿಲಿಂಗ್ ನಾನು ವಾಪಸ್ ಹೋಗ್ತೀನಿ ಅಂತ 4 ನಿಮಗೆ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಇನ್ ಕೇಸ್ ನೀವು ಅಡ್ಮಿಷನ್ ಆಗ್ತೀನಿ ಅಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಫೀಸ್ ಪೇಮೆಂಟ್, ನಿಮ್ದು CET ಫೀಸ್ ಪೇಮೆಂಟ್ ಮಾಡ್ತೀರಾ. ಆಮೇಲೆ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆ ನಿಮ್ಮ ಕಾಲೇಜಿಗೆ ಹೋಗ್ತೀರಾ, ಅಲ್ಲಿ ಕಾಲೇಜಲ್ಲಿ ನಿಮ್ದು ಕಾಲೇಜ್ ಫೀಸ್ಗಳೆಲ್ಲ ಕಟ್ತೀರಾ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತೀರಾ, ನಂತರ ಅಡ್ಮಿಷನ್ ಆಗ್ತೀರಾ. ಸಿಂಪಲ್ ಸ್ಟೆಪ್ಸು. ಚಾಯ್ಸ್ 1, ಇನ್ ಕೇಸ್ ನೀವು ಫಸ್ಟ್ ರೌಂಡ್ ನಿಮಗೆ ಯಾವುದೋ ಒಂದು ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಯಿತು, ನನಗೆ ಇಷ್ಟ ಇದೆಯಪ್ಪ ನಾನು ಹೋಗ್ತೀನಿ, ನಾನು ಅನ್ಕೊಂಡಿದ್ದ ಕಾಲೇಜ್ ಸಿಕ್ತು, ಅಥವಾ ಪೇರೆಂಟ್ಸ್ ಓಕೆ ಅಂದ್ರೆ ಹೋಗ್ತೀನಿ ಅಂದ್ರೆ ನೆಕ್ಸ್ಟ್ ಪ್ರೊಸೆಸ್ಸು CET ಫೀಸ್ ಕಟ್ಟಿ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆ ಒಂದು ಅಡ್ಮಿಷನ್ ಆರ್ಡರ್ನ ಕೊಡ್ತಾರೆ. ಅಡ್ಮಿಷನ್ ಆರ್ಡರ್ ಎಲ್ಲಿ ಸಿಗುತ್ತೆ ಅಂದ್ರೆ ನಿಮಗೆ ಸಿಂಪಲ್ ಎಲ್ಲ ವೆಬ್ಸೈಟ್ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ಡೋಂಟ್ ವೆರಿ, ಟೈಮ್ ಇರುತ್ತೆ, 3 to 4 days ಟೈಮ್ ಇರುತ್ತೆ. ಫೀಸ್ನ ಕಟ್ಟಬೇಕಾಗುತ್ತೆ, ಇಷ್ಟು ದಿನ ಅಂತ ಟೈಮ್ ಇರುತ್ತೆ, ಟೈಮ್ನ ಕೊಟ್ಟಿರ್ತಾರೆ, ಅದನ್ನ ಅಪ್ಡೇಟ್ ಮಾಡ್ತಾರೆ ಯಾವ ಟೈಮ್ ಅಂತ. ಆ ಟೈಮಲ್ಲಿ ನೀವು ಹೋಗಿ ಸಿಂಪಲ್ ಆಗಿ ಅಡ್ಮಿಷನ್ ಆಗ್ತೀರಾ. ಇದು ಬಂದ್ಬಿಟ್ಟು ರೌಂಡ್ 1, ಅರ್ಥ ಆಯ್ತಾ. ಬೇಡಪ್ಪ ನಂಗೆ ರೌಂಡ್ 1 ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂತ ನೀವು ಬೇರೆ ಚಾಯ್ಸ್ನ ಕೊಟ್ಟಿರ್ತೀರಾ, ಅವರು ರೌಂಡ್ 2ಗೆ ಹೋಗ್ತೀರಾ, CET ರೌಂಡ್ 2ಗೆ, ಅರ್ಥ ಆಯ್ತಾ. ರೌಂಡ್ 2ಗೆ ಹೋಗ್ತೀರಾ. ಇಲ್ಲಿ ರೌಂಡ್ 2 ಹೆಂಗೆ ಅಂದ್ರೆ ಆ ರೌಂಡ್ 2 ಅಲ್ಲಿ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ. ಮತ್ತೆ ಕಾಲೇಜಸ್ನ ಮಾಡೋಂಗಿಲ್ಲ, ಆ್ಯಡ್ ಮಾಡೋಂಗಿಲ್ಲ. ಕಾಲೇಜಸ್ನ ಮತ್ತೆ ನಂಗೆ ಈ ಕಾಲೇಜ್ ಬೇಕು ಅಂತ ಆ್ಯಡ್ ಮಾಡೋಂಗಿಲ್ಲ. ರಿಮೂವ್ ಮಾಡ್ಬೋದು, ಬೇಕಾದ್ರೆ ರಿಮೂವ್ ಮಾಡ್ಬೋದು. ನಿಮಗೆ ಈ ಕಾಲೇಜ್ ಬೇಡ ರಿಮೂವ್ ಮಾಡ್ಬೋದು. ಅದೇ ರೀತಿ ಪ್ರಿಯಾರಿಟಿ ಚೇಂಜ್ ಮಾಡ್ಬೋದು. ಪ್ರಿಯಾರಿಟಿ ಮೀನ್ಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು BMS ಕಾಲೇಜಲ್ಲಿ CS ಫಸ್ಟ್ ಕೊಟ್ಟಿರ್ತೀಯ, ನಂತರ RV ಕಾಲೇಜಲ್ಲಿ CS ಸೆಕೆಂಡ್ ಕೊಟ್ಟಿರ್ತೀಯ, ಅದನ್ನ ಉಲ್ಟಾ ಮಾಡ್ತೀನಿ. RV ಕಾಲೇಜ್ನ ಫಸ್ಟ್ ಕೊಡ್ತೀನಿ, BMS ಕಾಲೇಜ್ನ ಸೆಕೆಂಡ್ ಕೊಡ್ತೀನಿ. ಆ ರೀತಿ ನಿಮಗೆ ಬೇಕಾದ್ರೆ ಪ್ರಿಯಾರಿಟಿನ ಕೂಡ ಚೇಂಜ್ ಮಾಡ್ಬೋದು, ಅಥವಾ ಡಿಲೀಟ್ ಕೂಡ ಮಾಡ್ಬೋದು ನಿಮಗೆ ಆ ಕಾಲೇಜ್ ಬೇಡ ಅಂತ. ನಂತರ ಸೇಮ್ ಪ್ರೊಸೆಸ್, ನಿಮ್ದು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೇಮ್ ಪ್ರೊಸೆಸ್. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ನಂತರ ಸೇಮ್ ಚಾಯ್ಸ್ ಎಂಟ್ರಿ ಮಾಡ್ತೀರಾ. ನಿಮಗೆ ಯಾವ ಕಾಲೇಜ್ ಬೇಕು, ಸಿಕ್ಕಿರೋ ಕಾಲೇಜ್ ಬೇಕಾ ಬೇಡವಾ, ಅಡ್ಮಿಷನ್ ಆಗ್ತೀಯಾ ಇಲ್ವಾ, ಮತ್ತೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಾ, 3rd ರೌಂಡ್ಗೆ ಹೋಗ್ತೀಯಾ, ಅಥವಾ ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡ್ಕೊಂಡು 3rd ರೌಂಡ್ಗೆ ಹೋಗ್ತೀಯಾ ಅಂತ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಸಿಂಪಲ್ಲು. ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಗ್ಯಾಪ್ ನೋಡ್ಬಿಟ್ಟು ಸೆಕೆಂಡ್ ರೌಂಡಲ್ಲಿ ನೀವು ಹೋಲ್ಡ್ ಮಾಡಿದ್ರೆ, ನೀವು ಸೀಟ್ನ ಹೋಲ್ಡ್ ಮಾಡಿದ್ರೆ ಫೀಸ್ ಕಟ್ಟಬೇಕಾಗುತ್ತೆ. ಫೀಸ್ ಮೀನ್ಸ್ CET ಫೀಸ್ ಆಮೇಲೆ ನೀವು ಕಟ್ಟಬೇಕಾಗುತ್ತೆ. CET ಫೀಸ್ ಯಾಕೆ ಕಟ್ಟಬೇಕು ಅಂದ್ರೆ ಹೋಲ್ಡ್ ಮಾಡಿದ್ದೀರಾ ಅಂದ್ರೆ ನೀವು CET ಮುಖಾಂತರ ಹೋಗ್ತೀರಾ ಅಂತ ಅರ್ಥ. ಹಂಗಾಗಿ ನೀವು ಫೀಸ್ನ ಕಟ್ಟಬೇಕಾಗುತ್ತೆ. ಡೋಂಟ್ ವೆರಿ, ನೋ ಪ್ರಾಬ್ಲಮ್, ಫೀಸ್ನ ಕಟ್ತೀರಾ ನೀವು. ಮತ್ತೆ 3rd ರೌಂಡಲ್ಲಿ ನೀವು ಮತ್ತೆ CET ಫೀಸ್ ಕಟ್ಟೋಗತ್ತೆ ಇಲ್ಲ. 3rd ರೌಂಡಲ್ಲಿ ನೀವು ಬೇರೆ ಕಾಲೇಜ್ ಸಿಕ್ಕಿದ್ರು ಕೂಡ ನೀವು ಫೀಸ್ನ ಕಟ್ಟೋಗತ್ತಿಲ್ಲ. ಜಾಸ್ತಿ ಫೀಸ್ನ ಕಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಪ್ರೈವೇಟ್ ಕಾಲೇಜ್ ಸಿಕ್ತು, ಜಾಸ್ತಿ ಫೀಸ್ನ ಕಟ್ಟಿದ್ದೀರಾ. 3rd ರೌಂಡಲ್ಲಿ ಗೌರ್ಮೆಂಟ್ ಕಾಲೇಜ್ ಸಿಕ್ತು, ಫೀಸ್ ಕಡಿಮೆ ಇರ್ತದೆ, ಆಗ ರೀಫಂಡ್ ಆಗುತ್ತೆ. ನಿಮ್ದು ರೀಫಂಡ್ ಅಂದ್ರೆ ನಿಮ್ದು ವಾಪಸ್ ಬರುತ್ತೆ. ಅಥವಾ ನಿಮ್ಮದು ಸೆಕೆಂಡ್ ರೌಂಡಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ತು, ಫೀಸ್ ಕಡಿಮೆ, ಫೀಸ್ನ ಕಟ್ಟಿರ್ತೀರಾ CET ಫೀಸ್. 3rd ರೌಂಡ್ಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಪ್ರೈವೇಟ್ ಸಿಕ್ತು, ಫೀಸ್ ಜಾಸ್ತಿ ಅಂದರೆ ಫೀಸ್ನ ನೀವು ಎಕ್ಸ್ಟ್ರಾ ಫೀಸ್ನ ಶೋ ಮಾಡುತ್ತೆ ಕಟ್ಟಬೇಕಾಗುತ್ತೆ. ಎಕ್ಸೆಸ್ ಜಾಸ್ತಿ ಫೀಸ್ನ ಕಟ್ಟಿದ್ರೆ ರೀಫಂಡ್ ಆಗುತ್ತೆ, ಡೋಂಟ್ ವೆರಿ, ನಿಮ್ದು ಫೀಸು ಫುಲ್ ರೀಫಂಡ್ ಆಗುತ್ತೆ, ಡೋಂಟ್ ವೆರಿ. ನಂತರ ಸೆಕೆಂಡ್ ರೌಂಡ್ ಆಯಿತು. ನಂತರ 3rd ರೌಂಡ್ಗೆ ಹೋಗ್ತೀರಾ. 3rd ರೌಂಡಲ್ಲಿ ಮತ್ತೆ ಆಪ್ಷನ್ ಎಂಟ್ರಿ ಬಿಟ್ಟಿರ್ತಾರೆ. ಆಪ್ಷನ್ ಎಂಟ್ರಿ ಮೀನ್ಸ್ ನಿಮ್ದು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಬಿಟ್ಟಿರ್ತಾರೆ. 3rd ರೌಂಡಲ್ಲಿ ನೀವು ಹೊಸದಾಗಿ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ನಿಮ್ಗೆ ಯಾವ್ಯಾವ ಕಾಲೇಜಸ್ ಬೇಕು ಅದನ್ನ ಆ್ಯಡ್ ಮಾಡ್ಕೋಬೋದು. CETಲಿ ನೀವು ನೀಟಾಗಿ ಆ್ಯಡ್ ಮಾಡ್ಕೊತೀರಾ. ನಂತರ 3rd ರೌಂಡ್ ರಿಸಲ್ಟ್ ಬರುತ್ತೆ. 3rd ರೌಂಡ್ ರಿಸಲ್ಟ್ ಬಂದ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ನಿಮ್ದು ಚಾಯ್ಸ್ ಅಂದ್ರೆ ನಿಮ್ದು ಆಯ್ಕೆ ಮಾಡೋದಿರೋದಿಲ್ಲ. ಯಾಕೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ ಅಂತ ಹೇಳ್ತೀನಿ ಅಂದ್ರೆ 3rd ರೌಂಡ್ಗೆ ಬಂದ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಇದಾಗಿರ್ತೀರಾ, ಮೀನ್ಸ್ ಫೈನಲ್ ರೌಂಡ್ ಆಗಿರ್ತದೆ. ಅಲ್ಲಿ ಯಾವುದೇ ರೀತಿ ನಿಮಗೆ ಮತ್ತೊಮ್ಮೆ ಆಪ್ಷನ್ ಇರೋದಿಲ್ಲ 3rd ರೌಂಡ್ಗೆ. ಮತ್ತೆ ನೀವು ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಈ ಕಾಲೇಜ್ ಬೇಕು, ಕಾಲೇಜ್ ಬೇಡ, CET ಬೇಕು, CET ಬೇಡ, ಹೋಲ್ಡ್ ಮಾಡ್ತೀನಿ, ಹೋಲ್ಡ್ ಮಾಡಲ್ಲ, ಏನೂ ಇರೋದಿಲ್ಲ. ಯಾಕಂದ್ರೆ ಇದು ಫೈನಲ್ ರೌಂಡು. ನೀನು ಮುಚ್ಕೊಂಡು ಅಡ್ಮಿಷನ್ ಆಗಬೇಕು ಅಷ್ಟೇ. ಮುಚ್ಕೊಂಡು ಸಿಕ್ಕ ಸೀಟ್ ಅಡ್ಮಿಷನ್ ಆಗಬೇಕು ಅಂತ ಇರ್ತದೆ. ಇನ್ ಕೇಸ್ ನನಗೆ ಬೇಡ ಕಣಪ್ಪ, ಕೌನ್ಸಿಲಿಂಗ್ ಬೇಡ, ಸೀಟ್ನೇ ಬೇಡ ಅಂದ್ರೆ ಅದಕ್ಕೆ ರೂಲ್ಸ್ ಇದೆ. ಸುಮ್ಮನೆ ಫೈನ್ ಹಾಕ್ತಾರೆ ನಿಮ್ಮ ಮೇಲೆ, ಇದು ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ. ಆ ಥರ ಇದ್ರೆ ನಿಮಗೆ
ಹೋಗಿ ನೀವು CET KE ಆಫೀಸ್ ಬ್ಯಾಂಗ್ಳೂರ್ ಮಲ್ಲೇಶ್ವರಮಲ್ಲಿದೆ KE ಆಫೀಸು, ಅಲ್ಲಿ ಹೋಗಿ ನೀವು CET ನ ಕ್ಯಾನ್ಸಲ್ ಮಾಡ್ಕೋಬಹುದು. ಅದು ಬೇರೆ ಪ್ರೊಸೀಜರ್ ಇದೆ ಅಂತ ಹೇಳ್ಕೊಡ್ತೀನಿ. ಇದು ಥರ್ಡ್ ರೌಂಡ್ ಆಯ್ತು. ನಿಮಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಯ್ತು, ನಂತರ ಅಡ್ಮಿಷನ್ ಆಗ್ತೀರಾ. ಅಡ್ಮಿಷನ್ ಆಗಬೇಕಂದ್ರೆ ಮೊದಲು CET ಫೀಸ್ ಕಟ್ಟಿರ್ತೀರಾ. ಇನ್ ಕೇಸ್ CET ಫೀಸ್ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಕಟ್ಟಿದ್ರೆ ಓಕೆ. ನಂತರ ನಿಮ್ದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋತೀರಾ. ವೆಬ್ಸೈಟ್ ಎಲ್ಲ ಸಿಗುತ್ತೆ, ನಿಮಗೆ ಅಪ್ಡೇಟ್ ಮಾಡ್ತಾರೆ. ನಂತರ ಕಾಲೇಜ್ಗೆ ಹೋಗ್ತೀರಾ. ಇಷ್ಟು ದಿನ ಅಡ್ಮಿಷನ್ ಆಗಬೇಕಂತ ಟೈಮ್ ಇರುತ್ತೆ. ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಕಾಲೇಜ್ ಫೀಸ್ ನ ಕಟ್ಟಿ ಅಡ್ಮಿಷನ್ ಆಗ್ತೀರಾ. ಇಷ್ಟು ಸಿಂಪಲ್ ಪ್ರೊಸೆಸ್. ಇದು ಥರ್ಡ್ ರೌಂಡ್ ಮುಗೀತು. ಇನ್ ಕೇಸ್ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲೇ ಹೋಗಿ ಅಡ್ಮಿಷನ್ ಆಗ್ತೀರಾ ಓಕೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಆಗ್ಬೋದು. ಇನ್ ಕೇಸ್ ಫಸ್ಟ್ ರೌಂಡ್ ಅಲ್ಲಿ ಬೇಡಪ್ಪ ಸೆಕೆಂಡ್ ರೌಂಡ್ ಅಲ್ಲಿ ಆಗ್ತೀರಾ, ಸೆಕೆಂಡ್ ರೌಂಡ್ ಆಗ್ಬೋದು. ಥರ್ಡ್ ರೌಂಡ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದೀರಾ, ಸೀಟ್ ಸಿಕ್ತು ಅಂದ್ರೆ ಆಗ್ಲೇಬೇಕಾಗುತ್ತೆ. ಇನ್ ಕೇಸ್ ನಿಮ್ದು ರ್ಯಾಂಕಿಂಗ್ ಚೆನ್ನಾಗಿಲ್ಲ, ಒಂದು ನಾಟ್ ಬ್ಯಾಡ್ ರ್ಯಾಂಕಿಂಗ್ ಚೆನ್ನಾಗಿಲ್ಲ, ಬ್ಯಾಡ್ ರ್ಯಾಂಕಿಂಗು ಅಂದ್ರೂ ಕೂಡ ನಿಮಗೆ ಸೀಟ್ ಸಿಗದೇ ಇರೋ ಚಾನ್ಸಸ್ ಕೂಡ ಇರ್ಬೋದು. ಸೀಟು ಅದು ನಿಮ್ಗೆ ಬಿಟ್ಟಿದ್ದು. ಲೋ ಕಾಲೇಜ್ಗಳು ಅಂದ್ರೆ ಕಡಿಮೆ ರ್ಯಾಂಕಿಂಗ್ ಇದ್ರೂ ಕೂಡ ಸಿಗುತ್ತೆ ಕಾಲೇಜ್ಗಳು, ಅವು ಕೂಡ ಇರ್ತವೆ. ಮತ್ತೆ ಬ್ರಾಂಚ್ಗಳು, ಕೆಲವೊಂದು ಬ್ರಾಂಚ್ಗಳಿಗೆ ಡಿಮ್ಯಾಂಡ್ ಇರೋದಿಲ್ಲ, ಅವುಗಳು ಕೂಡ ಸಿಗ್ತವೆ. ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು. ಆಗ ನಿಮಗೆ ಎಷ್ಟೇ ರ್ಯಾಂಕಿಂಗ್ ಇದ್ರು ನಿಮಗೆ ಸೀಟ್ ಸಿಗುತ್ತೆ. ನಿಮ್ಮಲ್ಲಿ ಡಿಪೆಂಡ್. ನೀನು ಬೇಕಾಬಿಟ್ಟು ನೀನು ರ್ಯಾಂಕಿಂಗ್ ಕಡಿಮೆ ಇರುತ್ತೆ ನೀನು ಬರೀ ಟಾಪ್ ಕಾಲೇಜ್ ಚೂಸ್ ಮಾಡಿರ್ತೀಯ, ಬರೀ ಟಾಪ್ ಕಾಲೇಜಸ್ ಆ್ಯಡ್ ಮಾಡಿರಿ ಅಂದ್ರೆ ಡೆಫಿನೆಟ್ ನಿಂಗೆ ಸೀಟ್ ಸಿಗೋದಿಲ್ಲ. ಸೀಟ್ ಸಿಗೋದಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ, ನಿಂಗೆ ಬೇರೆ ಆಪ್ಷನ್ ಇರೋದಿಲ್ಲ. ಅದಕ್ಕೋಸ್ಕರ ಆಪ್ಷನ್ ನೋಡ್ಕೊಂಡು ನೀವು ಮಾಡಿದ್ರೆ ರ್ಯಾಂಕಿಂಗ್ ಎಷ್ಟು ಸಿಗುತ್ತೆ ಅಂತ ಒಂದು ಗೆಸ್ ಮಾಡ್ಕೊಂಡು ಮಾಡಿದ್ರೆ, ಅಥವಾ ಲೋ ಡಿಮ್ಯಾಂಡ್ ಬ್ರಾಂಚಸ್ಗಳು, ಲೋ ಡಿಮ್ಯಾಂಡ್ ಕಾಲೇಜ್ಗಳು ಮಾಡಿದ್ರೆ ನಿಮ್ದು ವಾಟ್ ಎವರ್ ಏನೇ ರ್ಯಾಂಕ್ ನಿಮಗೆ ಸೀಟ್ ಸಿಗುತ್ತೆ. ಫಸ್ಟ್ ರೌಂಡ್ ಆಯ್ತು, ಸೆಕೆಂಡ್ ರೌಂಡ್ ಆಯ್ತು, ಥರ್ಡ್ ರೌಂಡ್ ಆಯ್ತು. ನಂತರ ನೀವು ಅಡ್ಮಿಷನ್ ಆಗ್ತೀರಾ ಹೋಗಿ, ಅಷ್ಟೇ ಸಿಂಪಲ್. ಇನ್ ಕೇಸ್ ನಿಮಗೆ ಬೇಡಪ್ಪ ನನಗೆ ಕೌನ್ಸಿಲ್ಗೆ ಬೇಡ ಅಂದ್ರೆ ನೀವು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಕೊಡ್ತಾರೆ. ನಿಮ್ಗೆ ಹೇಳಿದ್ದೀನಿ ಚಾಯ್ಸ್ ಎಂಟ್ರಿ, ಅದು ನೀವು ಚಾಯ್ಸ್ ಮಾಡ್ಬೋದು. ನನಗೆ CET ಕೌನ್ಸಿಲಿಂಗ್ಗೆ ಬೇಡ ಅಂತ CET ಕೌನ್ಸಿಲಿಂಗ್ ಚಾಯ್ಸ್ ಮಾಡ್ಬೋದು. ಅಥವಾ ನೀವು ಥರ್ಡ್ ರೌಂಡ್ ಆದ್ರೂ ಕೂಡ ನಿಮಗೆ ಬೇಡ, ಥರ್ಡ್ ರೌಂಡ್ ಸೀಟ್ ಸಿಕ್ಕೋ ಬೇಡ ಅಂದ್ರೆ ನೀವು KEಗೆ ಹೋಗಿ ನೀವು ಅಲ್ಲಿ ಫೀಸ್ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇದು ಅಫೆನ್ಸ್ ಆಗುತ್ತೆ. ಪ್ರತಿಯೊಂದು ಸೀಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸೀಟಿಂದ ವಿದ್ಯಾರ್ಥಿಗಳ ಲೈಫ್ ಚೇಂಜ್ ಆಗ್ಬೋದು. ಆ ನಿಟ್ಟಿನಲ್ಲಿ ಆ ರೀತಿ ಬಸ್ಗಳು ಇರ್ತವೆ. ಒಂಥರ ಸ್ಪೆಷಲ್ ರೌಂಡ್ ಆಫ್ಟರ್ ಥರ್ಡ್ ರೌಂಡ್ ಆದ ನಂತರ ಸ್ಪೆಷಲ್ ರೌಂಡ್ ಅಂತ ಬಿಡ್ತಾರೆ. ಇದು ಬಂದ್ಬಿಟ್ಟು ಪಾಸಿಬಲ್ ಇದೆ ಬಿಡೋದು, ಟೈಮ್ ಇಲ್ಲ ಅಂದ್ರೆ ಬಿಡದಿರೋ ಚಾನ್ಸ್ ಕೂಡ ಇದೆ. ಮತ್ತೆ ಅಲ್ಲಿ ಸೇಮು ಆಪ್ಷನ್ ಎಂಟ್ರಿ ಮಾಡ್ತಾರಲ್ಲ ಮಾಡ್ತೀರಾ. ನಿಮಗೆ ಸ್ಟಾರ್ಟಿಂಗ್ಗೆ ತಲೆ ಕಟ್ಕೊಂಡು ನಿಮಗೆ ಸ್ಟಾರ್ಟಿಂಗ್ಗೆ ಇದ್ಬಿಟ್ಟಿರ್ತಾರೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿರ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳಿದಾವೆ, ಯಾವ್ಯಾವ ಬ್ರಾಂಚ್ಗಳಿದಾವೆ, ಯಾವ್ಯಾವ ಕ್ಯಾಟಗರಿ ಎಷ್ಟು ಸೀಟ್ಗಳು ಅಂತ ಎಲ್ಲ ಬಿಟ್ಟಿರ್ತಾರೆ. ಅದನ್ನ ನೋಡ್ಕೊಂಡು ನೀವು ಅನಲೈಸ್ ಮಾಡ್ಬೇಕಾಗುತ್ತೆ. ನಂತರ ಕಟ್ ಆಫ್ ಇರುತ್ತೆ. ನಿಮಗೆ ಕಟ್ ಆಫ್ ಬಗ್ಗೆ ವಿಡಿಯೋ ನೋಡಿಲ್ಲ ಅಂದ್ರೆ ಈ ಹಿಂದಿನ ವಿಡಿಯೋ ನೋಡಿ. ನಿಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇದೆ, ಎಷ್ಟು ರ್ಯಾಂಕಿಂಗ್ ಒಳಗೆ ನಿಮಗೆ ಸಿಗುತ್ತೆ ಅಂತ ಬರುತ್ತೆ. ಈ ವರ್ಷದ ಕಟ್ ಆಫ್ ನಿಮಗೆ ಆಫ್ಟರ್ ನಿಮಗೆ ಫಸ್ಟ್ ರೌಂಡ್ ಅಥವಾ ಮಾರ್ಕ್ ರೌಂಡ್ ಬಂದ ನಂತರ ನಿಮಗೆ ಗೊತ್ತಾಗುತ್ತೆ ಎಷ್ಟು ಯಾವ ರೀತಿ ಅಂತ ನಿಮಗೆ ಗೊತ್ತಾಗುತ್ತೆ. ಏನಂದ್ರೆ ಕಟ್ ಆಫ್ ಈ ತರ. ಈಗ ಸಿಂಪಲ್ ಆಗಿ ಹೇಳ್ತೀನಿ, ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ನಂತರ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋತೀರಾ. ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲಾನು ಅದು ಆನ್ಲೈನ್ ಆಫ್ಲೈನ್ ಹೆಂಗೆ ಮಾಡ್ತಾರೆ ಎಲ್ಲ ಹೇಳ್ತಾರೆ. ಅದ ನಂತರ ನಿಮ್ದು ಕೌನ್ಸಿಲಿಂಗ್ ಶುರು ಆಗುತ್ತೆ. ಅಲ್ಲಿ ನಿಮಗೆ ಸೀಕ್ರೆಟ್ ಕೀ ಎಲ್ಲ ಕೊಡ್ತಾರೆ. ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಆಪ್ಷನ್ ಮೀನ್ಸ್ ನಿಮ್ಗೆ ಯಾವ ಕಾಲೇಜ್ ಬೇಕು ಅದನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಂತರ ರಿಸಲ್ಟ್ ಬರುತ್ತೆ. ನಿಮ್ದು ಯಾವ ಕಾಲೇಜ್ ಸಿಕ್ಕಿದೆ ನಿಮಗೆ ಅಥವಾ ಸಿಕ್ಕಿಲ್ವೋ ಅಥವಾ ಸಿಕ್ಕಿದ ರಿಸಲ್ಟ್ ಬರುತ್ತೆ. ಇದು ಬಂದ್ಬಿಟ್ಟು ಮಾಕ್ ಅಲಾಟ್ಮೆಂಟ್. ಆ ಮಾಕ್ ಅಂದ್ರೆ ಮೀನ್ಸ್ ಡೆಮೋ ತರ ಫಸ್ಟಿಂಗ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ. ನಂತರ ಫಸ್ಟ್ ರೌಂಡ್ ಶುರು ಆಗುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಕೂಡ ಸೇಮು ಕಾಲೇಜಸ್ನ ಆ್ಯಡ್ ಮಾಡ್ತೀರಾ. ನಂತರ ಫಲಿತಾಂಶ ಕೂಡ ಬರುತ್ತೆ. ನಂತರ ಚಾಯ್ಸ್ ಮಾಡ್ತೀರಾ, ಕಾಲೇಜ್ ಬೇಕಾ ಬೇಡವಾ, ಅಥವಾ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನೋ ಇಲ್ವೋ, ಅಥವಾ ನಂಗೆ ಓಲ್ಡ್ ಮಾಡಿ ಹೋಗ್ತೀನೋ ಅಂದ್ರೆ ಸೀಟ್ ಇರಲಿ ಆದ್ರೂ ಕೂಡ ಬೇರೆ ಕಾಲೇಜ್ನ ಟ್ರೈ ಮಾಡ್ತೀನೋ ಅಂತ ಹೋಗ್ತಿರೋ, ಅಥವಾ CET ಕೌನ್ಸಿಲಿಂಗ್ಗೆ ಬೇಡ ಅಂತ ಹೊರಗಡೆ ಹೋಗ್ತಿರೋ, ಈ ರೀತಿ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಾ ಫಸ್ಟ್ ರೌಂಡ್. ನಂತರ ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಸೇಮ್. ಸೆಕೆಂಡ್ ರೌಂಡ್ ನೀವು ಮಾಡಿಫೈ ಮಾಡ್ಬೋದು ಅಷ್ಟೇ ಸೀಟ್ನ ಪ್ರಿಯಾರಿಟಿ. ಇದು ಫಸ್ಟ್ ಪ್ರಿಯಾರಿಟಿ ಕಾಲೇಜ್, ಸೆಕೆಂಡ್ ಪ್ರಿಯಾರಿಟಿ ಕಾಲೇಜ್ ಅಂತ ಹಿಂದೆ ಮುಂದೆ ಮಾಡ್ತೀರಾ. ನಂತರ ಸೆಕೆಂಡ್ ರೌಂಡ್ ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಲ್ಲೂ ಕೂಡ ನೀವು ಸೇಮ್ ಹೋಗಿ ಅಡ್ಮಿಷನ್ ಆಗ್ಬೇಕಂದ್ರೆ ಆಗ್ಬೋದು. ಮತ್ತೆ ನೀವು ಬೇಡಪ್ಪ ನಂಗೆ ಓಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಟ್ರೈ ಮಾಡ್ತೀನಿ, ಅಥವಾ ಓಲ್ಡ್ ಮಾಡಿದ್ರೆ ನೆಕ್ಸ್ಟ್ ರೌಂಡ್ ಫೇಲ್ ಮಾಡ್ತೀನಿ ಅಂತ ಟ್ರೈ ಮಾಡ್ಬೋದು. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಓಲ್ಡ್ ಮಾಡಿದ್ರೆ ಸೀಟ್ನ ಓಲ್ಡ್ ಮಾಡಿದ್ರೆ ಫೀಸ್ ನಂಗೆ ಕಟ್ಟಬೇಕಾಗುತ್ತೆ. ನಂತರ ಥರ್ಡ್ ರೌಂಡ್ಗೆ ಹೋಗ್ತೀರಾ, ಅಲ್ಲಿ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಲ್ಲಿ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ, ಯಾಕಂದ್ರೆ ಥರ್ಡ್ ರೌಂಡ್ ಫೈನಲ್ ರೌಂಡು. ನಂತರ ಹೋಗ್ತೀರಾ, ಅಡ್ಮಿಷನ್ ಆಗ್ತೀರಾ ಕಾಲೇಜ್ಗೆ. ಇನ್ ಕೇಸ್ ನಿಮಗೆ ಇದು ಮೀನ್ಸ್ ನಿಮಗೆ ಇನ್ ಕೇಸ್ ನಿಮಗೆ ಸೀಟ್ ಇನ್ ಕೇಸ್ ಸಿಗ್ಲಿಲ್ಲ ಅಂದ್ರೆ ಹೋಗ್ತೀರಾ ಸ್ಪೆಷಲ್ ರೌಂಡ್, ಫೋರ್ತ್ ರೌಂಡ್ ಅಂತ ಕರಿಬೋದು, ಸ್ಪೆಷಲ್ ರೌಂಡ್ ಅಂತ ಕರಿಬೋದು, ಅಥವಾ ಥರ್ಡ್ ರೌಂಡ್ ಅಂತ ಕರಿಬೋದು. ನೆಕ್ಸ್ಟ್ ಏನಾದ್ರು ಇನ್ ಕೇಸ್ ಸೀಟ್ ಮಿಕ್ಕಿದ್ರೆ, ಅಥವಾ ಗೌರ್ಮೆಂಟ್ ಹತ್ರ ಟೈಮ್ ಇದ್ರೆ, ಅಥವಾ ಗೈಡ್ಲೈನ್ಸ್ ಪ್ರಕಾರ ಸಮಯ ಮಿಕ್ಕಿದ್ರೆ ನಮಗೆ ಇನ್ನೊಂದು ಸ್ಪೆಷಲ್ ರೌಂಡ್ ನ ಕೂಡ ಕರೀತಾರೆ. ಇಷ್ಟೆಲ್ಲ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.